ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಡತಿ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮಹತ್ವದ ಗ್ರಾಮ ಸಭೆ ಜರುಗಿದೆ. ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳ ಮುಂದೆ ತಮ್ಮ ಕುಂದು ಕೊರತೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2026-27ನೇ ಸಾಲಿನ ಮೊದಲನೆಯ ಸುತ್ತಿನ ಮಹತ್ವದ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ಬಳಿಕ ನಡೆದ ಅಹವಾಲು ಸ್ವೀಕಾರ ಸಭೆಯಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳ ಮುಂದೆ ಕೊಡತಿ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಸಾರ್ವಜನಿಕರು ತಮ್ಮ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಧ್ವನಿಯನ್ನ ಎತ್ತಿದ್ರು. ಇನ್ನು ರಸ್ತೆ, ನೀರು ಮತ್ತು ಚರಂಡಿ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳ ಬಗ್ಗೆ ಗ್ರಾಮಸ್ಥರು ಒಂದೊಂದಾಗಿ ಬೇಡಿಕೆಯನ್ನ ಇಟ್ಟಿದ್ರೆ, ಇತ್ತ ನಿವೃತ್ತ ಜವಾನರು ತಮಗೆ ವಸತಿ ಹಾಗೂ ನಿವೇಶನ ಕಲ್ಪಿಸಿಕೊಡುವಂತೆ ಶಾಸಕರಲ್ಲಿ ಮನವಿಯನ್ನ ಮಾಡಿದ್ರು. ಇನ್ನು ಸಾರ್ವಜನಿಕರ ಪ್ರತಿಯೊಂದು ಅಹವಾಲುಗಳನ್ನ ಅತ್ಯಂತ ಜಾಗರೂಕತೆಯಿಂದ ಆಲಿಸಿದ ಶಾಸಕಿ ಮಂಜುಳಾ ಲಿಂಬಾವಳಿ ಕೊಡತಿ ವ್ಯಾಪ್ತಿಯ ಎಲ್ಲಾ ಸಮಸ್ಯೆಗಳನ್ನ ಹಂತ ಹಂತವಾಗಿ ಪ್ರಾಮಾಣಿಕವಾಗಿ ಬಗೆಹರಿಸಿಕೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳು ಹಾಗೂ ಇಲಾಖಾವಾರು ಸಿಗುವ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ರು. ಈ ಮಹತ್ವದ ಗ್ರಾಮ ಸಭೆಯಲ್ಲಿ ಕೊಡತಿ ಪಂಚಾಯಿತಿಯ ಆಡಳಿತಾಧಿಕಾರಿ ಹರ್ಷಕುಮಾರ್ ಕೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ಪಿ ಮುರಳೀಧರ್, ಕಾರ್ಯದರ್ಶಿ ನಾಗರಾಜು, ಕರವಸೂಲಿಗಾರರಾದ ಕಿಶೋರ್ ಕುಮಾರ್ ಮತ್ತು ಕುಮಾರ್, ಇನ್ನು ಮಾಜಿ ಸದಸ್ಯ ಕಚಮಾರನಹಳ್ಳಿ ಬಾಬುರೆಡ್ಡಿ, ವಾಲೇಪುರ ಸದಸ್ಯ ಸೋಮಶೇಖರ್ ರೆಡ್ಡಿ ಡಿ, ಮಾಜಿ ಸದಸ್ಯರಾದ ರಘು, ನವೀನ್, ಎಸ್ಪಿ ಪ್ರದೀಪ್ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ಹಾಗೂ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮ ಸಭೆ ಈ ದಿನ ನಾವು ಸಭೆ ಇಟ್ಟಿದ್ವಿ. ಎಲ್ಲ ಆಫೀಸರ್ಸ್ ಜೊತೆಗೆ ನಾನು ಸಭೆ ನೋಡಿ ಏನು ಇಲ್ಲಿ ನಮ್ಮ ಈ ಒಂದು ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಇವತ್ತು ನಾನು ಎಲ್ಲದರ ಬಗ್ಗೆನೂ ಚರ್ಚೆ ಮಾಡಿದ್ದೆ. ಏನೇನು ನೀಡೆಡ್ ಬೇಕಿದೆಯೋ ಅದರ ಬಗ್ಗೆ ಎಲ್ಲನೂ ಡಿಸ್ಕಸ್ ಮಾಡಿದ್ವಿ. ಈ ಭಾಗದಲ್ಲಿ ನಾವು ನಮ್ಮ ಕ್ಷೇತ್ರ IT ಸಿಟಿ ಒಂದು ಮಧ್ಯಭಾಗ, ಇದಕ್ಕೆ ಇರುವಂತ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಗ್ರಾಮಾಂತರದಲ್ಲಿ ನಮ್ಗೆ ಏನೇನು ನೀಡೆಡ್ ಇದೆಯೋ ನಾವು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಪಟ್ಟು ನಾವು ಕೆಲಸಗಳು ಮಾಡಿದೀವಿ. ಮತ್ತೆ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಅಧಿಕಾರಿಗಳು ಬಂದಿದ್ರು, ಎಲ್ಲ ಅವರು ಪ್ರೆಸೆಂಟೇಶನ್ ಕೊಟ್ರು ಏನೇನ್ ನಡೆದಿದೆ ಅಂದ್ಬಿಟ್ಟು. ಅದಕ್ಕೆ ಕೂಡ ನಾನು ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕಂಪ್ಲೀಟ್ ಆಗಲ್ಲ. ಯಾಕಂದ್ರೆ ಅಫ್ಕೋರ್ಸ್ 80% ನಮ್ದು ಕಂಪ್ಲೀಟ್ ಆಗಿದೆ, ಆದ್ರೂ ಕೆಲವೊಂದೆಲ್ಲ ಇನ್ಕಂಪ್ಲೀಟೆಡ್ ಥಿಂಗ್ಸ್ ಗೆ ಮತ್ತೆ ಅವ್ರಿಗೆ ಎಲ್ಲ ಈಗ ರಿಪೇರಿ ಆಗಿರ್ಲಿಲ್ಲ, ಮತ್ತೆ ಇನ್ನೊಂದ್ ಕಡೆ ಅವ್ರಿಗೆ ಬೇಕಾದ ಕಡೆ ಅವ್ರ ಕೆಲ್ಸಗಳು ಮಾಡಿದ್ರು ಅಂತ ಅನ್ಬಿಟ್ಟು ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ನಾನು ಅವ್ರ ಜೊತೆ ಎಲ್ಲರ ಜೊತೆ ನಾನು ಡಿಸ್ಕಸ್ ಮಾಡಿದೀನಿ. ಮತ್ತೆ ಇವತ್ತಿನ ಕಂಪ್ಲೇಂಟ್ಸ್ ಏನೇನ್ ಕೊಟ್ರು ಅದರೆಲ್ಲ ತಗೊಂಡಿದೀನಿ. ಮುಂದಿನ ದಿನಗಳಲ್ಲಿ ಅದನ್ನ ನಾನು ಎಲ್ಲ ತಗೊಂಡು ಅದನ್ನ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಕಂಪ್ಲೀಟ್ ಆಗಿ ಮಾಡ್ತೀವಿ. ಈಗ ನಾವೆಲ್ಲ ತಗೊಂಡಿದ್ದೀನಿ. ಈಗ ನನ್ಗೆ ಏನೇನು ಉತ್ತರಗಳು ಬಂದಿದ್ಯೋ, ನೀವೇನೇನ್ ಕೇಳ್ತಿದ್ರೋ, ಮುಂದಿನ ದಿನಗಳಲ್ಲಿ ನಾನು ಟ್ರೈ ಮಾಡ್ತೀನಿ ಕೆಲಸಗಳು ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಈಗ ನೋಡಿ ಒಂದು ಟಾಸ್ಕ್ ಫೋರ್ಸ್ ಇದೆ. ಯಾವುದೇ ಒಂದು ಕಂಪ್ಲೇಂಟ್ಸ್ ಬಂದ್ರು ಟಾಸ್ಕ್ ಫೋರ್ಸ್ ಅಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡಿ ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ಅದನ್ನ ತೋಟ ಕಡಿಮೆ 2008ರಲ್ಲಿ ಇತ್ತು ತೋಟ.